ಪಾಂಡವರು ಕೃಷ್ಣನ ಬಳಿ ಕೇಳುತ್ತಾರೆ, ಕೃಷ್ಣ, ಕಲಿಯುಗದಲ್ಲಿ ಜೀವನ ಹೇಗಿರುತ್ತದೆ? ಇದಕ್ಕೆ ಕೃಷ್ಣ ಹತ್ತಿರದ ಕಾಡಿಗೆ ಹೋಗಿ ಏನಾದರೂ ವಿಚಿತ್ರ ನೋಡಿದರೆ ಮರಳಿ ಬನ್ನಿ ಎಂದು ಹೇಳುತ್ತಾರೆ. ಹಿಂತಿರುಗಿದ ಯುಧಿಷ್ಠಿರ ಹೇಳುತ್ತಾನೆ, ನಾನು ಕಾಡಿನಲ್ಲಿ 2 ದೊಡ್ಡ ದಂತಗಳಿರುವ ಆನೆಯನ್ನು ನೋಡಿದೆ. ಇದಕ್ಕೆ ಕೃಷ್ಣ ಹೇಳುತ್ತಾರೆ, ಇದು ಕಲಿಯುಗದಲ್ಲಿ ಮನುಷ್ಯನ 2 ಮುಖಗಳ ಸಂಕೇತವಾಗಿದೆ. ಅರ್ಜುನ ಹೇಳುತ್ತಾನೆ, ನಾನು ಒಂದು ಪಕ್ಷಿ ನೋಡಿದೆ, ಅದರ ಮೇಲೆ ವೇದಗಳ ಚಿತ್ರವಿತ್ತು, ಆದರೆ ಅದು ಮಾನವನ ಮಾಂಸ ತಿನ್ನುತ್ತಿತ್ತು. ಇದಕ್ಕೆ ಕೃಷ್ಣ ಹೇಳುತ್ತಾರೆ, ಕಲಿಯುಗದಲ್ಲಿ ವೇದಜ್ಞಾನಿ ವಿದ್ಯಾವಂತರಾದವರು ಸಹ ಕೆಟ್ಟ ಕೆಲಸಗಳನ್ನು ಮಾಡುತ್ತಾರೆ. ಭೀಮ ಹೇಳಿದ, ನಾನು ಒಂದು ಹಸು ನೋಡಿದೆ, ಅದು ತನ್ನ ಕರುವನ್ನು ಯಾವ ಮಟ್ಟಿಗೆ ನೆಕ್ಕುತ್ತಿತ್ತು ಎಂದರೆ ಕರುವಿನ ಮೈಯಿಂದ ರಕ್ತ ಬರುತ್ತಿತ್ತು. ತಂದೆ ತಾಯಿ ತನ್ನ ಮಕ್ಕಳ ಮೇಲೆ ಅತಿಯಾದ ಪ್ರೀತಿ ಇಟ್ಟುಕೊಂಡಿರುತ್ತಾರೆ ಎಂದು ಕೃಷ್ಣ ಹೇಳಿದರು. ನಕುಲ, ನಾನು ಎಷ್ಟೊಂದು ತುಂಬಿದ ಬಾವಿ ನೋಡಿದೆ, ಆದರೆ ಮಧ್ಯದ ಬಾವಿ ಖಾಲಿ ಇತ್ತು. ಮನುಷ್ಯರು ಧನವಂತರಾಗಿರುತ್ತಾರೆ, ಆದರೆ ಸ್ವಾರ್ಥಿಯಾಗಿಯೂ ಸಹ ಇರುತ್ತಾರೆ ಎಂದು ಕೃಷ್ಣ ಹೇಳುತ್ತಾರೆ. ಸಹದೇವ, ನಾನು ಒಂದು ಬಂಡೆಯನ್ನು ಬೆಟ್ಟದಿಂದ ಬೀಳುವುದನ್ನು ನೋಡಿದೆ, ಅದು ನಿಲ್ಲುತ್ತಿರಲಿಲ್ಲ, ಆದರೆ ಒಂದು ಚಿಕ್ಕ ಗಿಡದಿಂದ ಅದು ನಿಂತು ಹೋಯಿತು. ಇದು ಮನುಷ್ಯರು ಅತಿ ಚಿಕ್ಕ ಸಮಸ್ಯೆಗೂ ಓರ್ವ ಧಾರ್ಮಿಕ ವ್ಯಕ್ತಿಯ ಸಹಾಯವಿಲ್ಲದೆ ಪರಿಹಾರ ಹುಡುಕಲು ಸಾಧ್ಯವಿಲ್ಲ ಎಂದು ತೋರಿಸುತ್ತದೆ. ಕೃಷ್ಣ ಹೇಳಿದ ಈ ಸಂಕೇತಗಳು ಈಗಿನ ಜೀವನದಲ್ಲಿ ಎಷ್ಟು ಚೆನ್ನಾಗಿ ಒಪ್ಪುತ್ತದೆ.